ಚಿಕ್ಕನಾಯಕನಹಳ್ಳಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಕೆರೆಗಳಲ್ಲಿ ಮಣ್ಣು ಮತ್ತು ಮರಳು ತೆಗೆಯುತ್ತಿರುವ ಬಗ್ಗೆ ನಡೆದ ಸಭೆಯಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿದ ಅವರು, ಕೆರೆಗಳಲ್ಲಿ ತಮ್ಮ ಹೊಲ ತೋಟಗಳಿಗೆ ಮಣ್ಣು ಹೊಡೆದುಕೊಳ್ಳಲು ರೈತರು, ಗ್ರಾಮಸ್ಥರು, ಜೆಸಿಬಿ ಟ್ರ್ಯಾಕ್ಟರ್ ಮಾಲೀಕರು ಸೇರಿ ಕೆರೆ ಅಭಿವೃದ್ಧಿ ಸಮಿತಿ ಮಾಡಿಕೊಳ್ಳುವ ಮೂಲಕ ರೈತರು ಕಾನೂನು ರೀತಿಯಲ್ಲಿ ವೈಜ್ಞಾನಿಕವಾಗಿ ಎಷ್ಟು ಮಣ್ಣು ತೆಗೆಯಬೇಕು ಎಂಬುದನ್ನು ಆ ಸಮಿತಿಯೊಂದಿಗೆ ಇಲಾಖೆಯ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ತೀರ್ಮಾನ ಮಾಡಿ ಕಾನೂನು ರೀತಿಯಲ್ಲಿ ಕೆರೆಯ ಮಣ್ಣನ್ನ ಹೊಡೆದುಕೊಳ್ಳಿ ಎಂದು ತಿಳಿಸಿದರು. ಈಗ ಒಂದು ನಿಮ್ಮನ್ನೇ ಅವಲಂಬಿತರಾಗಿರ್ತಾರೆ ರೈತರನ್ನ ಹೊಡಿಬೇಕು, ವೇಳೆ ಟೈಮು ಇದನ್ನ ಶಾರ್ಟ್ ಟೈಮಲ್ಲಿ ಬೇಗನೆ ಕೆಲಸ ಮುಗಿಸ್ಕೊಳಕ್ಕಿರ್ಬೋದು, ಅವ್ರಿಗೆ ಎಷ್ಟು ಬೇಕೋ ಅದನ್ನ ಹೊಡೆಸ್ಕೊಳಕ್ಕೆ ನೀವೊಂದು ತೀರ್ಮಾನಕ್ಕೆ ಬಂದ್ಬಿಡಿ. 3 ಅಡಿ ಮೇಲೆ ಯಾರೇ ಹೊಡೆಸ್ಕೊತೀನಿ ಅಂದ್ರೆ ಹೊಡೆಯಲ್ಲ ಅಂತ ತೀರ್ಮಾನಕ್ಕೆ ನೀವೆಲ್ಲ ಜೆಸಿಬಿ ಅವ್ರು ಬಂದ್ಬಿಡಿ. ಇದು ಬಗೆಹರಿದು ಮತ್ತೆ ಯಾರು ಹೊಡೆದ್ರೆ ಅವ್ರು ಫೈನ್ ಕಟ್ಟಬೇಕಾಗುತ್ತೆ. ನಂತರ ಮಾತನಾಡಿದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಭೂವಿಜ್ಞಾನಿ ರೇಷ್ಮಾ ಬಾನು ಅವರು, ನೀವು ಯಾವುದೇ ವಾಣಿಜ್ಯ ಉದ್ದೇಶಗಳಿಗೆ ಮಣ್ಣನ್ನು ಹೊಡೆದುಕೊಳ್ಳಲು ಇಲಾಖೆಯ ಅನುಮತಿ ಪಡೆಯಬೇಕು ಹಾಗೂ ಸ್ಥಳೀಯ ಆಡಳಿತದ ಅನುಮತಿಯನ್ನು ಪಡೆಯಬೇಕು. ಮಣ್ಣಿನ ಅಗತ್ಯತೆಗೆ ತಕ್ಕಂತೆ ರಾಯಧನವನ್ನ ಪಾವತಿಸಬೇಕಾಗುತ್ತದೆ. ಅದರಲ್ಲೂ ವೈಜ್ಞಾನಿಕ ರೀತಿಯಲ್ಲಿ ಮೇಲ್ದರದ ಮಣ್ಣನ್ನು ಮಾತ್ರ ಸೂಕ್ತ ಅಳತೆಯಲ್ಲಿ ನೀಡಲಾಗುವುದು ಎಂದರು. ಕಾನೂನಿಗೆ ಎಲ್ಲರೂ ಬೆಲೆ ಕೊಡಬೇಕು, ಕಾನೂನಿಗೆ ಬೆಲೆ ಕೊಡಿ. ಮತ್ತೆ ನಿಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಮತ್ತು ಮಗದೊಂದು ಏನೇನಿದೆ ಎಕ್ಸೆಟ್ರಾ ಏನೇನಿದೆ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಸಾರ್ವಜನಿಕ ದೃಷ್ಟಿಯಿಂದ ಕೆಲಸ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಸಭೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಚಿತ್ತಪ್ಪ, ರೈತ ಮುಖಂಡರುಗಳಾದ ರಾಮಚಂದ್ರಯ್ಯ, ಎ ರಮೇಶ್, ಮಧು, ಷಡಾಕ್ಷರಿ, ನಾಗೇಶ್ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ಫೈರೋಜ್ ಪಾಷಾ, ಬುಕ್ಕಪಟ್ಟಣ. ತೆಗೆದ್ರು ನೀವೇ ಅನುಭವಿಸ್ಬೇಕಾಗುತ್ತೆ, ಯಾಕೆಂದ್ರೆ ನಿಮ್ಮನ್ನ ಬಿಟ್ಟು ಅವ್ರೇನು ಬೇರೆ ಹೊಡೆಸ್ಕೊಳ್ಳಲ್ಲ. ಅದಕ್ಕೆ ನೀವೊಂದು ಎಲ್ಲ ನಿರ್ಧಾರಕ್ಕೆ ಬಂದ್ರೆ ಎಲ್ಲದೂ ಸರಿ ಹೋಗುತ್ತೆ. ಈಗ 3 ಅಡಿಗೆ ಎಲ್ಲ ಕೆರೆ ಸಮಿತಿನೂ ಮಾಡ್ತಾರೆ. ಸಮಿತಿನೂ ಈಗ ಇಮಿಡಿಯೇಟ್ ಎಲ್ಲ ಎಷ್ಟು ಕೆರೆ ಇದೆ ಅಷ್ಟು ಕೆರೆ ಸಮಿತಿ ಜೆಸಿಬಿ ಮಾಲೀಕರಿಗೆ, ಟ್ರ್ಯಾಕ್ಟರ್ ಮಾಲೀಕರಿಗೆ ಹೇಳ್ತಾ ಇರೋದು, ಇದು ಸಾರ್ವಜನಿಕರು ರೈತರಿಗೂ ಅನ್ವಯ ಆಗುತ್ತೆ, ಮುಖ್ಯವಾಗಿ ನಿಮ್ಗೆ ಅನ್ವಯ ಆಗುತ್ತೆ. ಎಲ್ಲಿ ಗೋಮಾಳ ಜಮೀನಿದೆ ಅಲ್ಲಿ ತೆಗೆಯೋದಕ್ಕೆ ಅವಕಾಶ ಇಲ್ಲ, ಅನುಮತಿನೂ ಇಲ್ಲ. ಇಲಾಖೆ ಯಾವ ಇಲಾಖೆ ಕೂಡ ಅನುಮತಿ ಕೊಡೋದಿಲ್ಲ. ಇದು ನಿಮ್ಮ ಗಮನದಲ್ಲಿ ಇರಲಿ. ನೀವು ಜೆಸಿಬಿ ತಗೊಂಡು ಹೋಗ್ಬೇಕಾದಾಗ ನೀವು ಯಾವ ಜಮೀನಲ್ಲಿ ತೆಗಿತಿದ್ದೀರಾ ಅನ್ನೋದು ಫಸ್ಟ್ ನೀವು ಗಮನ ಹರಿಸ್ಕೊಂಡು ನಂತರ ಹೋಗ್ಬೇಕಾಗುತ್ತೆ. ಕೆರೆಗಳಿಗೆ ಕಾನೂನು ಹೇಳಿದ್ರು, ಜಿಯೋಲಜಿಸ್ಟ್ ಹೇಳಿದ್ರು, ಗೋಮಾಳ ಜಮೀನುಗಳಿಗೆ, ಖರಾಬ್ ಜಮೀನುಗಳಿದ್ದಾಗ ಅಲ್ಲಿ ಹೋಗಿ ತೆಗೆಯೋದಕ್ಕೆ ನಿಮ್ಗಳಿಗೆ ಅವಕಾಶ ಇಲ್ಲ. ಅದು ಮುಂದುವರಿಬಾರದು. ನಮ್ಮ ಮುಂದಿನ ಜನರೇಷನ್ಗೆ ಏನಾದ್ರು ಉಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರ್ಬೇಕು. ಹಾಗಾಗಿ ಈಗ ಏನ್ ಹಾಳಾಗಿದೆ ಅದನ್ನ ಒಂದು ಉತ್ತಮ ಸ್ಥಿತಿಗೆ, ತುಂಬಾ ಉತ್ತಮ ಸ್ಥಿತಿಗೆ ತರಕ್ಕಾಗಿಲ್ಲ ಅನ್ನೋ ಈ ಸ್ಥಿತಿ ಇದೆ, ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ನಮ್ಗಳಿಗೆ ಸಹಕಾರ ಕೊಡಿ ಅಂತ ನಾವೆಲ್ಲ ಕೇಳ್ತಾ ಇದೀವಿ. ನಮ್ಮ ರಿಪೋರ್ಟ್ ಕೊಟ್ರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬಂದು ಫೈನ್ ಹಾಕಿಸ್ತೀವಿ. ಇಲ್ಲ ನಮಗೂ ಫೋನ್ ಬರ್ತಾರೆ ಹಿಂಗ್ ಮಣ್ಣು ಹೊಡಿತಾರೆ ಅಂತ. ಅದಕ್ಕೆ ಈಗ MLA ಸರ್ ಹೇಳಿದರೆ ಆ ಕಮಿಟಿ ಮಾಡ್ಕೊಂಡು, ಅಂದ್ರೆ ನಿಮ್ಮಿಂದ ಏನು ಫೋನ್ ಬರಲಿಲ್ಲ, ನೀವೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಎಲ್ಲೂ ನಮ್ದು ಪಾತ್ರನೇ ಇರಲ್ಲ. ನಮ್ಮ ಕಡೆಯಿಂದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಏನು ಅಂದ್ರೆ 90% ಯಾವುದೇ ಟ್ಯಾಕ್ಟರ್ಗಳಿಗೆ ಇನ್ಶೂರೆನ್ಸ್ ಇರಲ್ಲ. ತಪ್ಪು ಅಂತ ಹೇಳ್ತಿಲ್ಲ. ಈಗ ಸರ್ ನಾನು ಎಲ್ಲರೂ ಬದುಕಬೇಕು. ನಮ್ಮ ಚಿಕ್ಕನಹಳ್ಳಿ ತಾಲೂಕು ಜೆಸಿಬಿ ಮಾಲೀಕರಿಂದ ನಾನು ಮನವಿ ಮಾಡ್ತೀನಿ ಸರ್, ನಾವು ಪ್ರಾಮಾಣಿಕವಾಗಿ ಏನ್ ನೀವು ಕಾನೂನು ಚೌಕಟ್ಟಿನಲ್ಲಿ ಮೇಲೂ ತೋಟ ಹೊಡಿಬೋದ ಮಣ್ಣ, ಆ ತರ ಮಣ್ಣು ಮಾತ್ರ ಹೊಡಿತೀವಿ ನಾವು. ಇದು ಅಲ್ಲಿಗೆಲ್ಲ ಇಟ್ಕೆ ಫ್ಯಾಕ್ಟ್ರಿ ಮತ್ತೆ ಮರಳೆತ್ತವ್ರನ್ನ ಖಂಡಿತವಾಗ್ಲೂ ನಿಮ್ಮ ಇಲಾಖೆ ಅಧಿಕಾರಿಗಳು, ನಮ್ಮ ಜೆಸಿಬಿ ಯಾರು ಹೊಡೆದ್ರೆ ಅವ್ನು ಹೊಡೆದ್ರೆ ಪಾಪಿ, ಅವ್ನು ದುಡ್ಡು ಮಾಡ್ಕೊಂಡ ಅಲ್ಲೋಲ್ಲ. ಅಲ್ಲ ರಮೇಶ್, ಅಲ್ಲ ಸರ್ ಕೇಳಿರೋದು, ಯಾರೋ ಒಬ್ಬ ಮಾಡಿದಾನೆ, ಅವ್ನು ಇಲ್ಲಿ ಬಂದಿಲ್ಲ, ಅವನು ಯಾರು ಮಾಡಿದಾರೆ ಬಿಟ್ಟಿರೋ, ಇಲ್ಲಿ ತಂದಿಲ್ಲ ಅಂತ ಜೆಸಿಬಿ ಸರ್ ವ್ಯಕ್ತಿ ಬಗ್ಗೆ ಮಾತಾಡೋಲ್ಲ ಸರಿ ಕೇಳಿ ಸರ್. ತೀರ್ಮಾನ ನಾವು ಜೆಸಿಬಿ ಎಲ್ಲ ಶ್ರೀಮಂತರಲ್ಲ ಸರ್. ಪ್ರತಿ ತಿಂಗಳು 70,000 ರೂಪಾಯಿ ಕಂತು ಕಟ್ಟಬೇಕು. ಈಗ ಒಂದು ವಾರದಿಂದ ಗಾಡಿಗಳು ನಿಂತಿದೆ ಸರ್, ತುಂಬಾ ಜನ ಆಪರೇಟರ್ಗಳು ಬಂದಿದ್ದಾರೆ ಸರ್. ಹಾಗಂತ ದಯಮಾಡಿ ಕೇಳ್ಕೊಳ್ತೀವಿ ಸರ್, ದಯಮಾಡಿ ನಮ್ಗೆ ಏನಾರ ಮಾಡಿ ತಹಸೀಲ್ದಾರ್ ಮೇಡಮ್ ಎಲ್ಲ ಇಲಾಖೆ ಕೈ ಮುಗಿದು ಕೇಳ್ಕೊಳ್ತಾ ಇದೀನಿ. ಮೇಲು ಕಾನೂನಿಗೆ ನಿಮಗೆ ಗೌರವ ಕೊಟ್ಟು ನಾವು ಖಂಡಿತವಾಗೂ ತೆಗಿತೀವಿ ಮೇಡಮ್. ಆ ತರ ಇಲ್ಲಿಗಲ್ಲೋ ಮಣ್ಣು ಹೊಡೆಯೋದು, ಇಟ್ಕೆ ಫ್ಯಾಕ್ಟ್ರಿ ಮಣ್ಣು ಹೊಡೆಯೋದು, ಆ ತರ ಕೆಲಸ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಎಲ್ಲ ನಾವು ಜೆಸಿಬಿ ಮಾಲೀಕರಿಗೆ ಭಾಗಿಯಾಗ್ತೀವಿ. ಆವರೇಜ್ 4 ಇಂಚ್ ಹಾಕೊಂಡ್ರೆ ಸಾಕು. ಯಾಕಂದ್ರೆ ನೀವು ಆಫ್ಟರ್ 3 ಇಯರ್ಸ್ ಆದ್ಮೇಲೆ ಮತ್ತೆ ರಿಪೀಟ್ ಮಾಡಿ. ಒಂದೇ ಸಲ 1 ಅಡಿವರೆಗೂ ಮಣ್ಣು ಹೊಡೆದ್ರೆ ಯಾವುದೇ ಬೇರು ಉಸಿರಾಟ ಸಮಸ್ಯೆ ಆಗಿ ಯಾವುದೇ ಆಕ್ಟಿವಿಟಿ ಕಳ್ಕೊಂಡ್ರೆ ಅದರಿಂದ ಗಿಡ ಕಾಯಿಲೆ ಬಿಡಲ್ಲ. ಆಮೇಲೆ ಅದು ಆಲ್ಮೋಸ್ಟ್ ಸಾಯೋದ್ರಲ್ಲಿ ಬಂದ್ಬಿಡುತ್ತೆ. ಅದು ರಿಕವರಿ ಮಾಡಿ